ಎಲ್ಲರಿಗೂ ನಮಸ್ಕಾರ. ಈ ತಿಂಗಳ ಜನವರಿ 18 ಭಾನುವಾರ ಮೌನಿ ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆ ಭಾನುವಾರ ಬಂದಿರೋದು ತುಂಬ ವಿಶೇಷ. ಯಾಕಂದರೆ ಇದಕ್ಕೆ ಶಕ್ತಿ ಜಾಸ್ತಿ ಇರುತ್ತದೆ. ಈ ದಿನ 5 ಗ್ರಹಗಳು ಒಂದು ಕಡೆ ಇರೋದ್ರಿಂದ ಪಂಚಗ್ರಹ ಕೂಟ ಕೂಡ ಉಂಟಾಗುತ್ತದೆ. ಈ ದಿನ ಮಾಡುವ ಕೆಲವು ಪರಿಹಾರಗಳಿಂದ ಎಷ್ಟೋ ಜನ ಶ್ರೀಮಂತರಾಗುತ್ತಾರೆ. ಹಾಗೆಯೇ ಗೊತ್ತಿಲ್ಲದೆ ಕೂಡ ಈ ದಿನ ಕೆಲವು ತಪ್ಪುಗಳನ್ನು ಮಾಡಬಾರದು. ಮಾಡಿದರೆ ಬಡತನ ಬರುತ್ತದೆ. ಈ ವಿಡಿಯೋದಲ್ಲಿ ಆ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಮರೆಯದೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಜನವರಿ 18ರ ಭಾನುವಾರ ತುಂಬ ಪವರ್ಫುಲ್ ಆದ ದಿನ. ಈ ಅವಕಾಶವನ್ನು ಯಾರೂ ತಪ್ಪಿಸಿಕೊಳ್ಳಬೇಡಿ. ಯಾಕಂದರೆ ಈ ದಿನ ಸರ್ವಸಿದ್ಧಿ ಯೋಗ ಇದೆ. ಅಂದರೆ ನೀವು ಅಂದುಕೊಂಡ ಕೆಲಸಗಳು ಕೈಗೂಡುವ ದಿನ. ಈ ದಿನ ನಿಮ್ಮ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿ. ಹೀಗೆ ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಒಳ್ಳೆಯ ದಿನಗಳು ಶುರುವಾಗುತ್ತವೆ. ಅನಾರೋಗ್ಯ ಇರುವವರು ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಆರೋಗ್ಯ ಸುಧಾರಿಸುತ್ತದೆ. ಬನ್ನಿ ಮರವನ್ನು ದೈವವೃಕ್ಷ ಅಂತಾರೆ. ಈ ಮೌನಿ ಅಮಾವಾಸ್ಯೆಯ ದಿನ ಬನ್ನಿ ಮರಕ್ಕೆ 5 ಪ್ರದಕ್ಷಿಣೆ ಹಾಕಿ ಮರ ಮುಟ್ಟಿದರೂ ಸಾಕು, ರಾಜಯೋಗ ಶುರುವಾಗುತ್ತದೆ. ಆ ಮರದ ನೆರಳಿನಲ್ಲಿ ನಿಂತರೂ ಪಾಪಗಳೆಲ್ಲ ಕಳೆದು ಅದೃಷ್ಟ ಬರುತ್ತದೆ. ಮುಖ್ಯವಾಗಿ ಈ ದಿನ ಎಲ್ಲರೂ ತಲೆ ಸ್ನಾನ ಮಾಡಲೇಬೇಕು. ಇಲ್ಲದಿದ್ದರೆ ದಾರಿದ್ರ್ಯ ಕಾಡುತ್ತದೆ. ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಸ್ನಾನ ಮಾಡಿದರೆ ದೃಷ್ಟಿದೋಷ ಹೋಗುತ್ತದೆ. ಆದರೆ ನೆನಪಿರಲಿ, ತಲೆಗೆ ಶಾಂಪೂ ಹಚ್ಚಿ ಸ್ನಾನ ಮಾಡಬಾರದು. ಅಮಾವಾಸ್ಯೆಯ ದಿನ ನಮ್ಮ ಹಿರಿಯರು ಕಾಗೆಯ ರೂಪದಲ್ಲಿ ಮನೆಯ ಮುಂದೆ ಬರ್ತಾರೆ ಅನ್ನುವ ನಂಬಿಕೆ ಇದೆ. ಅದಕ್ಕೆ ಈ ದಿನ ಕಾಗೆಗೂ ಊಟ ಹಾಕಿದರೆ ಖುಷಿ ಪಡುತ್ತಾರೆ. ಶಾಸ್ತ್ರದ ಪ್ರಕಾರ ಈ ತಿಥಿ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ಹಣದ ಸಮಸ್ಯೆ ಇರುವವರು ಪೂಜೆಯ ಮನೆಯಲ್ಲಿ ಲಕ್ಷ್ಮಿ ಫೋಟೋದ ಮುಂದೆ 2 ತುಪ್ಪದ ದೀಪ ಹಚ್ಚಿ ನಮಸ್ಕಾರ ಮಾಡಿ. ಹಣದ ಕಷ್ಟ ಕಮ್ಮಿ ಆಗುತ್ತದೆ. ಬೇರೆಯವರ ದೃಷ್ಟಿ ನಮ್ಮ ಮನೆಯ ಮೇಲೆ ಬೀಳಬಾರದು ಅಂದರೆ ಈ ದಿನ ಬೆಳಗ್ಗೆ ನಿಮ್ಮ ಮನೆಯ ಬಾಗಿಲಿಗೆ ಒಂದು ಬೂದು ಕುಂಬಳಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿ ಕಟ್ಟಿ ಅದಕ್ಕೆ ಸಾಂಬ್ರಾಣಿ ಧೂಪ ಹಾಕಿ. ಹೀಗೆ ಮಾಡಿದರೆ ಮನೆಯಲ್ಲಿ ಸುಖ ಶಾಂತಿ ಇರುತ್ತದೆ. ಕುಂಬಳಕಾಯಿ ಕಟ್ಟಲು ಆಗದವರು ಕೆಂಪು ಬಟ್ಟೆಯಲ್ಲಿ ಕಲ್ಲುಪ್ಪು ಹಾಕಿ ಮೂಟೆ ಕಟ್ಟಿ ಬಾಗಿಲಿಗೆ ಕಟ್ಟಿ. ಇದರಿಂದ ಕೆಟ್ಟ ದೃಷ್ಟಿ ದೂರವಾಗುತ್ತದೆ. ನಿಂಬೆ ಹಣ್ಣಿನಿಂದ ಮನೆಗೆ ದೃಷ್ಟಿ ಕೂಡ ತೆಗೆಯಬಹುದು. ಮನೆಯಲ್ಲಿರುವ ಪ್ರತಿಯೊಬ್ಬರು ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆಸಿಕೊಳ್ಳಿ, ತುಂಬ ಒಳ್ಳೆಯದು. ಭಾನುವಾರ ಅಂದಕ್ಷಣ ತುಂಬ ಜನ ನಾನ್ ವೆಜ್ ತಿಂತಾರೆ. ಆದರೆ ಈ ಮೌನಿ ಅಮಾವಾಸ್ಯೆಯ ದಿನ ಅಪ್ಪಿ ತಪ್ಪಿಯೂ ಮಾಂಸ ತಿನ್ನಬೇಡಿ. ತಿಂದರೆ ಸಂಕಷ್ಟಗಳು ಬರುತ್ತವೆ. ಗಂಡ ಹೆಂಡತಿ ಬ್ರಹ್ಮಚರ್ಯ ಪಾಲಿಸಲೇಬೇಕು. ತುಳಸಿ ಎಲೆ ಅಥವಾ ಬಿಲ್ಪತ್ರೆಗಳನ್ನು ಕೀಳಬೇಡಿ. ಅಕ್ಕಿ ಗೋಧಿ ಅಥವಾ ಬೇಳೆ ಕಾಳುಗಳನ್ನು ಹೊಸದಾಗಿ ಖರೀದಿಸಬೇಡಿ. ಈ ದಿನ ಏನು ಮಾಡದಿದ್ದರೂ ಪರವಾಗಿಲ್ಲ, ಒಬ್ಬ ಬ್ರಾಹ್ಮಣನಿಗೆ ಅಕ್ಕಿ ಬೇಳೆ ಬೆಲ್ಲದ ಜೊತೆ ದಕ್ಷಿಣೆ ಕೊಟ್ಟು ಆಶೀರ್ವಾದ ಪಡೆಯಿರಿ. ಇದರಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ. ಬೆಳಗ್ಗೆ ಬೇಗ ಸ್ನಾನ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ. ಇದರಿಂದ ನಿಮ್ಮ ಗ್ರಹಗತಿ ಸುಧಾರಿಸಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಮನೆ ತುಂಬ ಕಷ್ಟ ಇದ್ದರೆ ಅಲ್ಲಿ ದಾರಿದ್ರ್ಯ ಇದೆ ಅಂತ ಅರ್ಥ. ಅದಕ್ಕೆ ಮನೆಯನ್ನು ಉಪ್ಪು ನೀರಿನಿಂದ ಒರೆಸಿ ಸಾಂಬ್ರಾಣಿ ಧೂಪವನ್ನು ಹಾಕಿ. ನಿಮ್ಮ ಮನಸ್ಸಿನ ಆಸೆ ಈಡೇರಬೇಕಾಗಿದ್ದರೆ ಹಸುವಿಗೆ ಬಾಳೆಹಣ್ಣು ತಿನ್ನಿಸಿ ಮನಸ್ಸಿನ ಆಸೆ ಹೇಳಿಕೊಳ್ಳಿ. 1 ತಿಂಗಳಿನಲ್ಲಿ ಆ ಕೆಲಸ ಆಗುತ್ತದೆ. ಈ ಮೌನಿ ಅಮಾವಾಸ್ಯೆಯ ದಿನ ಮನೆಯಲ್ಲಿರೋ ಬೀರುವಿನ ಮೇಲೆ ಗಂಧದಿಂದ ಸ್ವಸ್ತಿಕ್ ಗುರುತು ಹಾಕಿ ಹಣ ಇಡುವ ಜಾಗದಲ್ಲಿ ಒಂದು ಕೆಂಪು ಬಟ್ಟೆ ಇಡಿ. ಇದರಿಂದ ಮನೆಯಲ್ಲಿ ಹಣದ ಅರಿವು ಹೆಚ್ಚಾಗುತ್ತದೆ. ಸಂಜೆ 6 ಗಂಟೆಯ ಮೇಲೆ ಮನೆ ಬಾಗಿಲು ಹೊರಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಅದಕ್ಕೆ 2 ಏಲಕ್ಕಿ ಹಾಕಿ. ಲಕ್ಷ್ಮಿ ಮನೆಗೆ ಬರುತ್ತಾಳೆ. ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳುವ ಅಭ್ಯಾಸ ಇದ್ದರೆ ಈ ದಿನ ಕಟ್ಟಿಕೊಳ್ಳಿ, ಅದೃಷ್ಟ ಬರುತ್ತದೆ. ಹೆಣ್ಣು ಮಕ್ಕಳು ಎಡಗಾಲಿಗೆ, ಗಂಡಸರು ಬಲಗಾಲಿಗೆ ಕಟ್ಟಿಕೊಳ್ಳಿ. ಸಣ್ಣ ಮಕ್ಕಳಿಗೆ ಸೊಂಟಕ್ಕೆ ಕಪ್ಪು ದಾರ ಕಟ್ಟಿದರೆ ದೃಷ್ಟಿದೋಷ ಹೋಗಿ ಆಯುಷು ಹೆಚ್ಚಾಗುತ್ತದೆ. ಈ ದಿನ ಹೊಸ ಬಟ್ಟೆ ಹಾಕೋದು, ಶುಭ ಕಾರ್ಯ ಮಾಡೋದು ಅಥವಾ ದೂರದ ಪ್ರಯಾಣ ಮಾಡೋದು ಬೇಡ. ಪೂಜೆಯ ಮನೆ ಈ ದಿನ ಕ್ಲೀನ್ ಮಾಡಬೇಡಿ. ಮಾರನೇ ದಿನ ಮಾಡಿದರೆ ಸಾಕು. ಗಂಡನ ಸಂಪಾದನೆ ಹೆಚ್ಚಾಗಬೇಕಿದ್ದರೆ ಪತ್ನಿಯು ತನ್ನ ಪರ್ಸ್ನಲ್ಲಿ 2 ವೀಳ್ಯದೆಲೆ ಇಟ್ಟುಕೊಳ್ಳಿ.
ಹತ್ತಿರದ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಮೊಸರನ್ನ ನೈವೇದ್ಯ ಮಾಡಿ ಬೇಡಿಕೊಂಡರೆ ಕಷ್ಟಗಳು ತೀರುತ್ತವೆ. ಅಪ್ಪಿ ತಪ್ಪಿಯೂ ಕೂದಲು ಉಗುರು ಕತ್ತರಿಸುವುದು ಅಥವಾ ಗಡ್ಡ ತೆಗೆಯೋದು ಮಾಡಬೇಡಿ. ಸುಳ್ಳು ಹೇಳಬೇಡಿ, ಹೇಳಿದರೆ ಶನಿದೋಷ ಕಾಡುತ್ತದೆ. ಬೆಳಗ್ಗೆ ತಡವಾಗಿ ಎದ್ದೇಳಬೇಡಿ. ಒಂದು ಗಾಜಿನ ಬಟ್ಟಲಿನಲ್ಲಿ ಉಪ್ಪು ತುಂಬಿಸಿ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡಿ. ಮೌನಿ ಅಮಾವಾಸ್ಯೆ ಮುಗಿದ ಮೇಲೆ ಆ ಉಪ್ಪನ್ನು ಯಾರೂ ತುಳಿಯದ ಕಡೆ ಹಾಕಿ. ಇದರಿಂದ ಹಣದ ಅರಿವು ಹೆಚ್ಚಾಗುತ್ತದೆ. ಹಿರಿಯರಿಗೆ ತರ್ಪಣ ಬಿಡೋದು ಮರೆಯಲೇಬೇಡಿ. ಮನೆಯ ಯಜಮಾನ ಸ್ನಾನ ಮಾಡಿ ದಕ್ಷಿಣಕ್ಕೆ ಮುಖ ಮಾಡಿ 1 ಚಂಬು ನೀರಿಗೆ ಕಪ್ಪು ಎಳ್ಳು ಹಾಕಿ ಹಿರಿಯರನ್ನ ನೆನೆದು ನೀರು ಬಿಡಿ. ಮದುವೆ ಆಗದವರು ಬಾಳೆ ಗಿಡಕ್ಕೆ ಪ್ರದಕ್ಷಿಣೆ ಹಾಕಿದರೆ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಅಮಾವಾಸ್ಯೆಯ ದಿನ ನಾವು ಮಾಡಬೇಕಾದ ಕೆಲವು ಮುಖ್ಯ ಕೆಲಸಗಳು ಮತ್ತು ಮಾಡಬಾರದ ಕೆಲವು ಕೆಲಸಗಳನ್ನು. ಇದರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸುತ್ತದೆ. ಎಲ್ಲರಿಗೂ ಶುಭವಾಗಲಿ. ಓಂ ನಮೋ ಭಗವತೆ ವಾಸುದೇವಾಯ.